ಇವತ್ತು ನಮ್ಮೊಂದಿಗೆ ನಮ್ಮ ಸಮಾಜದ ಮುಕುಟಮಣಿಯಾದಂತಹ ಮ್ಯಾನ್ ಆಫ್ ಆ್ಯಕ್ಷನ್ ಅಂತಲೂ ಕರಿಬಹುದು. ಅವರು ಇಂದಿನ ಸಮಾರಂಭದ ಮುಖ್ಯ ಉದ್ಘಾಟಕರು ಆಗಿದ್ದಾರೆ ಮತ್ತು ಮುಖ್ಯ ಅತಿಥಿಗಳು ಕೂಡ ಆಗಿದ್ದಾರೆ. ಅವರು ಮತ್ಯಾರು ಬೇರೆ ಅಲ್ಲ, ಡಾಕ್ಟರ್ ಶಶಿಕುಮಾರ್ ವಿ ಮೇರ್ವಾಡೆ ಅವರು. ಜೋರಾದ ಚಪ್ಪಾಳೆ ಬರಲಿ, ಯಾಕೆಂದರೆ ಅವರ ಸಾಧನೆ ಕೂಡ ಹಾಗೆ ಜೋರಾಗೇ ಇದೆ. ಡೇರಿಂಗ್ ಸ್ಟಾರ್ ಅಂತ ಏನು ಕಳಿತೀನಿ, ಅಥವಾ ತುಂಬ ಒಂದು ಸಕ್ಸಸ್ ಅಂದರೆ ಇವ್ರ ಥರ ಮಾಡಬೇಕು ಅನ್ನುವಂತಹ ಒಂದು ವ್ಯಕ್ತಿ ನಮ್ಮ ಮುಂದೆ ಇದ್ದಾರೆ. ಅವರು ನಮಗೂ ಕೂಡ ಅವರ ಒಂದು ಸಕ್ಸಸ್ಸಿನ ರಹಸ್ಯವನ್ನು ಹೇಳ್ಕೊಡ್ಲಿ ಅಂತ ವೇದಿಕೆಗೆ ಕರೀತಾ ಇದ್ದೀನಿ. ಸರ್, ದಯವಿಟ್ಟು ಬನ್ನಿ. ಇವತ್ತು ನಿಜವಾಗ್ಲೂ ಭಾಳ ಸಂತೋಷ ಅನಿಸುವಂಥ ಸುದಿನ, ಒಂದು ಅಮೃತ ಕುಡಿದ ರೀತಿಯಲ್ಲಿ ಭಾವನೆ ಆಗ್ತಾ ಇದೆ. ಸಹಸ್ರಾರ್ಜುನ ಮಹಾರಾಜರು ನಮ್ಮ ಜನಾಂಗದ ಮೂಲ ಪುರುಷರು, ಕ್ಷತ್ರಿಯ ಜನಾಂಗಕ್ಕೆ ರೋಲ್ ಮಾಡಲಾದಂಥ ಭಗವಾನ್ ಸಹಸ್ರಾರ್ಜುನ ಮಹಾರಾಜರ ದಿವ್ಯ ಚರಿತ್ರೆಯನ್ನು ಇವತ್ತು ರಾಜ ಸರಸ್ವತಿಯವರು, ರಘುನಂದನ್ ರಾಜೋಳಿಯವರು ನಮ್ಮ ಸಮಾಜಕ್ಕೆ ಕೊಡುಗೆಯಾಗಿ ಇವತ್ತು ಇದನ್ನು ಬಿಡುಗಡೆ ಮಾಡ್ತಿದ್ದೀರಾ. ನಿಮಗಿಬ್ಬರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ನಮ್ಮ ಸಮಾಜದ ಹಿರಿಯರಾಗಿರುವಂಥ ಸತ್ಯನಾರಾಯಣ ದಮಾಮ್ ಅವರೇ, ರಾಮಚಂದ್ರ ಸಾ ಕಬಾಡಿ ಅವರೇ, ಸ್ವಯಂ ಪ್ರಭಾ ಮೇಡಮ್ ಅವರೇ, ಮತ್ತೊಮ್ಮೆ ರಘುನಂದನ್ ಜಿ ಅವರೇ, ರಾಜ ಸರಸ್ವತಿಯವರೇ, ನಮ್ಮ ಗಾಯತ್ರಿ ಮೇಡಮ್ ಅವರು ಗಾಯತ್ರಿ ಮೇಡಮ್ ಅವರು ಸ್ವಲ್ಪ ಹೇಳುವಾಗ ಭಾಳ ನನ್ನ ಬಗ್ಗೆ ಹೆಚ್ಚು ಪ್ರಶಂಸೆ ಮಾಡಿ ಹೇಳಿದರು. ಖುಷಿನೂ ಅನ್ನಿಸ್ತು ಅವ್ರ ಪ್ರಶಂಸೆ ಕೇಳಿ. ಆದರೆ ಪ್ರಶಂಸೆ ಅಂತ ಬಂದಾಗ ಜವಾಬ್ದಾರಿ ಹೆಚ್ಚಾಗ್ತದೆ. ನನಗೆ ನಮ್ಮ ಸಮಾಜ ಅನ್ನುವಾಗ ಭಾಳ ಹೆಮ್ಮೆ ಅನಿಸೋದು ಏನಂತಂದರೆ, ನಾವು ಈ ಸಹಸ್ರಾರ್ಜುನ ವಂಶಜರಾಗಿ ನಾವು ಹುಟ್ಟಿದ್ದೇ ದೊಡ್ಡ ಒಂದು ಹೆಮ್ಮೆಯ ವಿಚಾರ. ಜೊತೆಯಲ್ಲಿ ನಾವು ಈ SSK ಜನಾಂಗದವರು, SSK ಸಮಾಜದವರು, ನೀವು ಒಂದು 1000 ಜನರ ನಡುವೆ ನಿಂತರೂ ಕೂಡ ನಾವು ಐಡೆಂಟಿಫೈ ಆಗಿಬಿಡ್ತೀವಿ. ಯಾಕಂದರೆ ನಮ್ಮ ಬಾಡಿ, ನಮ್ಮ ಕಲರು, ನಮ್ಮ ಪರ್ಸ್ನಾಲಿಟಿ, ನೀವೊಂದು 1000 ಜನರ ನಡುವೆ ನಿಂತರೂ ಇವರು ಸೋಮವಂಶ ಸಹಸ್ರಾರ್ಜುನ ಜನಾಂಗದವರು ಅಥವಾ ಸಾವ್ಜಿ ಜನ ಅಂತ ಹೇಳಿಬಿಡ್ತಾರೆ. ಅಂಥ ಒಂದು ಜೀನ್ಸ್, ಅಂಥ ಒಂದು ಬಾಡಿ ದೈವದತ್ತವಾಗಿ ಬಂದಿರುವಂಥ ಒಂದು ಕೊಡುಗೆ ನಮಗೆ. ಬಹುಶಃ ಸಹಸ್ರಾರ್ಜುನ ಮಹಾರಾಜರನ್ನು ಈ ಪುಸ್ತಕದಲ್ಲಿ ಬರೆಯುವಾಗ ರಾಜ ಸರಸ್ವತಿಯವರು ಹೇಳಿದರು, ಭಗವಾನರ ಒಂದು ಪ್ರೇರೇಪಣೆ, ಭಗವಾನರ ಒಂದು ನಿಜವಾಗ್ಲೂ ನನ್ನೊಟ್ಟಿಗೆ ಇದ್ದಾರೆ ಅನ್ನುವಂಥ ಭಾವನೆ ನಮಗೆ ಬಂದಿದೆ ಅಂಥೇಳಿ. ನಮಗೆ ಪ್ರತಿದಿನ ಆ ಭಾವನೆ ಬರ್ತದೆ. ಗುರುಗಳೇ, ನಾವು ಮಹಾರಾಜರು ಹೋಗಿಲ್ಲ, ನಮ್ಮೊಟ್ಟಿಗೆ ಇದ್ದಾರೆ ಅಂತ ನಾವು ಭಾವಿಸ್ತೀವಿ. ಸಹಸ್ರ ಭಾವುಗಳು ಅಂತ ಅವ್ರಿಗೆ ಹೇಳುವಾಗ, ಫಿಸಿಕಲ್ಲಾಗಿ ಅವರಿಗೆ 1000 ಕೈಗಳು ಇದ್ವೋ ಇಲ್ಲೋ ಗೊತ್ತಿಲ್ಲ, ಆದರೆ 1000 ಕೈಗಳ ಶಕ್ತಿ ಅವರಲ್ಲಿತ್ತು. 1000 ಕೈಗಳ ಶಕ್ತಿ ಅವರಲ್ಲಿತ್ತು ಅನ್ನುವ ಅರ್ಥದಲ್ಲಿ ಅವರು ಆ 1000 ಕೈಗಳು ಮಾಡುವಷ್ಟು ಕೆಲಸವನ್ನು ತಮ್ಮ ರಾಜ್ಯದಲ್ಲಿ ಮಾಡ್ತಾಯಿದ್ರು ಅಂತ. ಅಷ್ಟೊಂದು ಸುಭೀಕ್ಷಿತವಾದ ರಾಜ್ಯಭಾರವನ್ನು ಅವರು ಮಾಡ್ತಾಯಿದ್ರು. ಸೇಮ್ ಥಿಂಗ್ ನಮ್ಮ ಈ ರಾವಣನ ಬಗ್ಗೆ ಹೇಳುವಾಗ, ಆತನಿಗೆ 10 ತಲೆ ಅಂತ ಹೇಳ್ತೀವಿ, ಬ್ರಾಹ್ಮಣ ರಾವಣ. 10 ತಲೆ ಅಂತ ಹೇಳುವಾಗ ಅವನಿಗೆ 10 ತಲೆಗಳ ಬುದ್ಧಿ ಅವನಲ್ಲಿತ್ತು ಅಂಥೇಳಿ. 10 ತಲೆ ಫಿಸಿಕಲಾಗಿ ಇತ್ತು ಇಲ್ಲೋ ಗೊತ್ತಿಲ್ಲ, 10 ತಲೆಗಳಿಗೆ ಇರುವಷ್ಟು ಅವನಿಗೆ ನಾಲೆಜು, ಬುದ್ಧಿ ಇತ್ತು ಅಂತ ಒಂದು ಕಂಪ್ಯಾರಿಸನ್. ಸಹಸ್ರಾರ್ಜುನ ಭಗವಾನರ ಬಗ್ಗೆ ತಾವು ಹೇಳುವಾಗ ಅನೇಕ ಉದಾಹರಣೆಗಳನ್ನು ಇದರಲ್ಲಿ ಉಲ್ಲೇಖ ಮಾಡಿದ್ದೀರಾ, ಸಾಕಷ್ಟು ರಿಸರ್ಚ್ ಮಾಡಿದ್ದೀರಾ. ಇದೊಂದು ಅತ್ಯುತ್ತಮವಾದ ಕೊಡುಗೆ. ಇದೊಂದು ಏನು ತಾವು ತಮ್ಮ ಪ್ರಯತ್ನದಲ್ಲಿ ಬಹುಶಃ 1 ವರ್ಷ 2 ವರ್ಷ ಪ್ರಯತ್ನ ಮಾಡಿದರೆ ಎಷ್ಟು ದಿವಸ ಮಾಡಿದ್ರಿ? 3 ವರ್ಷದ ಸಾಧನೆ. ನಿಜವಾಗ್ಲೂ ಹ್ಯಾಟ್ಸಪ್ ಟು ಯು ಗುರೂಜಿ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ನಾನು ಇದನ್ನು ಸ್ವಲ್ಪ ಅವಲೋಕನೆ ಮಾಡಿದ್ದೀನಿ, ಪೂರ್ಣ ಓದ್ತೀನಿ. ಇದೊಂದು ಉತ್ತಮವಾದ ಸಾಧನೆ. ನಿಜವಾಗ್ಲೂ ನಮ್ಮ ರಘುನಂದನ್ ಜಿಯವರು ಕೂಡ ನಮ್ಮ ಸಮಾಜಕ್ಕೆ ಇದೊಂದು ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದೀರಾ ಅಂಥೇಳಿ ನನಗೆ ಖುಷಿ ಅನ್ನಿಸ್ತಾ ಇದೆ. ನಾವು SSK ಸಮಾಜದವರು ಈ ಪುಸ್ತಕವನ್ನು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಇಟ್ಕೋಬೇಕು.
ಪ್ರತಿಯೊಬ್ಬರೂ ನಮ್ಮ ಭಗವಾನರ, ನಮ್ಮ ಮಹಾರಾಜರ ಚರಿತ್ರೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಮಹಾರಾಜರ ಚರಿತ್ರೆಯನ್ನು ಹೇಳುವಾಗ ಅನೇಕ ಬಾರಿ ನಾವು ಒಂದು ತಪ್ಪು ಮಾಹಿತಿಯನ್ನು, ಈವನ್ ಟಿ ವಿ ಸೀರಿಯಲ್ಗಳಲ್ಲೂ ಕೂಡ ತಪ್ಪು ಮಾಹಿತಿಯನ್ನು ನಮ್ಮ ಜನಾಂಗದ ಮೂಲ ಪುರುಷರಾದಂಥ ಮಹಾರಾಜರ ಬಗ್ಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ಒಂದು ಪ್ರಸಂಗ ನಡೀತಾ ಇದೆ. ಇದರಲ್ಲಿ ಬಹುಶಃ ನಮ್ಮ ರಾಜ ಸರಸ್ವತಿಯವರು ಅದನ್ನು ಸಾಕಷ್ಟು ವಿವರವಾಗಿ ಅದನ್ನು ಆ ತಪ್ಪು ಮಾಹಿತಿಯನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನಾನು ನೋಡಿದೆ, ಲಾಸ್ಟಿಗೆ ಓದಿದೆ. ಒಬ್ಬ ಮಹಾರಾಜರಾಗಿ, ಅತ್ಯಂತ ಉತ್ತಮ ಆಡಳಿತಗಾರರಾಗಿ, ಸ್ವತಃ ಶ್ರೀರಾಮಚಂದ್ರನಿಗೆ ವಸಿಷ್ಠ ಮಹಾಮುನಿಗಳು ಹೇಳಿದಂಥ ಒಬ್ಬ ಮಹಾರಾಜರು ಒಬ್ಬ ಜಮದಗ್ನಿ ಮುನಿ ಜೊತೆಗೆ ಯುದ್ಧ ಯಾಕೆ ಮಾಡಿದರು, ಯುದ್ಧ ಮಾಡುವಂಥ ಪ್ರಸಂಗ ಏನು ಬಂತು, ಆ ಯುದ್ಧದಲ್ಲಿ ಮಹಾರಾಜರನ್ನು ಪರಶುರಾಮರು ಯಾಕೆ ಕೊಂದರು ಅನ್ನುವಂಥ ಒಂದು ವಿಚಾರ ಬರುವಾಗ ಅವೆಲ್ಲವೂ ದೈವಲೀಲೆ. ಎರಡನೇದಾಗಿ ರಾಜಾಡಳಿತ ಅನ್ನುವಾಗ ಅಲ್ಲಿ ಅನೇಕ ವಿಚಾರಗಳಿರ್ತವೆ. ಆ ರಾಜಾಡಳಿತದ ಸಂದರ್ಭದಲ್ಲಿ ಬಂದಿರುವಂಥ ಮುಖ್ಯವಾದ ವಿಚಾರಗಳನ್ನು ಬಿಟ್ಟು ಬರೀ ಅಲ್ಲಿ ಮಹಾರಾಜರು ಆ ರೀತಿ ಮಾಡಿದ್ರು, ಈ ರೀತಿ ಮಾಡಿದರು ಅನ್ನುವಂಥ ತಪ್ಪು ಕಲ್ಪಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಲಾಗಿತ್ತು. ಬಹುಶಃ ಅದರೆಲ್ಲವೂ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಪ್ರಯತ್ನದಿಂದ ತೊಲಗಿ ನಮ್ಮ ಮಹಾರಾಜರ ಬಗ್ಗೆ ಇದ್ದಂಥ ಸಣ್ಣ ಅದೇನು ಅವರ ಒಂದು ಬಹುದೊಡ್ಡ ಚರಿತ್ರೆಯಲ್ಲಿ ಅವರ ಒಬ್ಬ ದೊಡ್ಡ ಸಾಹಸ, ದೊಡ್ಡ ಶಕ್ತಿ, ಅದರ ನಡುವೆ ಸಣ್ಣ ಆ ಕಪ್ಪು ಚುಕ್ಕಿ ಕೂಡ ಹೋಗುವಂಥ ಪ್ರಯತ್ನ ತಾವು ಮಾಡಿದ್ದೀರಿ ಅಂತ ನನಗನ್ನಿಸ್ತಾ ಇದೆ. ನಾವು SSK ಸಮಾಜದವರು, ನಾನು ಮೊದಲೇ ಹೇಳಿದೆ, ನೀವು 1000 ಜನರಲ್ಲಿ ನಿಂತರೂ ಕೂಡ ನಾವೆಲ್ಲ ಎದ್ದು ಕಾಣ್ತೀವಿ. ನಾವು SSK ಸಮಾಜದವರು, ಸಾವ್ಜಿ ಜನ, ಕ್ಷತ್ರಿಯರು, ಸೋಮವಂಶ ಕ್ಷತ್ರಿಯರು, ಜೊತೆಗೆ ಸಹಸ್ರಾರ್ಜುನ ಮಹಾರಾಜರ ವಂಶಜರು. ಆದರೆ ನಮ್ಮ ಸಮಾಜ ಸಂಘಟನೆಯಲ್ಲಿ ಭಾಳ ಹಿಂದುಳಿತಾ ಇದೆ. ಸಂಘಟನೆ ಅನ್ನುವಾಗ ರಾಜ್ಯದಲ್ಲಿ ಅನೇಕ ಕಡೆಗೆ ನಾವು ಅಡ್ಡಾಡಿ ನೋಡ್ತಾ ಇದ್ದೀವಿ. ರಾಜ್ಯದ ಸಣ್ಣ ಸಣ್ಣ ಗ್ರಾಮ ಪಂಚಾಯಿತಿಗಳಲ್ಲಿ, ಅಥವಾ ಪಂಚ್ ಕಮಿಟಿಗಳಲ್ಲಿ 25 ಮನೆಗಳಿರುವಂಥ ನಮ್ಮ ಸಮಾಜದ ಪಂಚ್ ಕಮಿಟಿ ಇದ್ದರೂ ಕೂಡ ಭಾಳ ಯಶಸ್ವಿಯಾಗಿ ಒಳ್ಳೊಳ್ಳೆ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ. ಹುಬ್ಬಳ್ಳಿ ಅಂತ ಲಕ್ಷಾಂತರ ಜನ ಇರುವಂಥ ಸಮಾಜದ ಒಂದು ಸಂಘಟನಾ ಕ್ಷೇತ್ರದಲ್ಲೂ ಕೂಡ ಉತ್ತಮವಾದ ಚಟುವಟಿಕೆಗಳು ನಡೀತಿದ್ದಾವೆ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಉತ್ತಮವಾದ ಚಟುವಟಿಕೆಗಳು ನಡೀತಿದ್ದಾವೆ. ಆದರೆ ನನಗನ್ನಿಸೋದು, ರಾಮಚಂದ್ರ ಕಬಾಡಿಯವರು ಇದ್ರ ಬಗ್ಗೆ ಏನು ಹೇಳ್ತಾರೋ ಅಥವಾ ನಮ್ಮ ದಮಾಮ್ ಸರ್ ಏನು ಹೇಳ್ತಾರೋ ಗೊತ್ತಿಲ್ಲ, ಬೆಂಗಳೂರಿನಲ್ಲಿರುವಂಥ ಸಮಾಜದ ಬೇರೆ ಬೇರೆ ಅಂಗಸಂಸ್ಥೆಗಳು 36-37 ಅಂಗಸಂಸ್ಥೆಗಳು ಇದ್ದಾರೆ ಅಂತ ಒಂದು ಸತಿ ಹೇಳಿ, 50 ಅಂತಲೂ ಒಂದು ಸತಿ ಹೇಳಿದಿರಿ. ನಾವೆಲ್ಲರೂ ಒಟ್ಟಾಗಿ ನಿಂತುಕೊಂಡು ನಮ್ಮ ಸಮಾಜವನ್ನು ಇನ್ನೂ ಹೆಚ್ಚು ಬಲಿಷ್ಠ ಮಾಡುವಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವೆಲ್ಲ ಒಟ್ಟಾಗಬೇಕು. ನೋಡಿರಿ, ಇವತ್ತಿನ ಈ ಕಾರ್ಯಕ್ರಮ ಅಮೋಘವಾದ ಕಾರ್ಯಕ್ರಮ, ಅದ್ಭುತವಾದ ಕಾರ್ಯಕ್ರಮ. ಇದರಲ್ಲಿ ಎಲ್ಲ 36 ಸಂಘಟನೆಗಳಿಗೂ ನಾವು ಜೊತೆಯಾಗಿ ನಿಂತು ಇಂಥ ಕಾರ್ಯಕ್ರಮವನ್ನು ನಾವು ಅದ್ಧೂರಿಯಾಗಿ ಮಾಡಬೇಕು. ಈ ಸಂಘಟನೆ ದೃಷ್ಟಿಯಿಂದ ದಯವಿಟ್ಟು ತಾವು ಇನ್ನೊಂದು ಸತಿ ಈ ಸಹಸ್ರಾರ್ಜುನ ಮಹಾರಾಜರ ಚರಿತ್ರೆಯ ಪುಸ್ತಕವನ್ನು ಎಲ್ಲ 36 ಸಂಘಗಳು, ಸಂಸ್ಥೆಗಳಿಂದ ಎಲ್ಲರಿಗೂ ಕರೆಸಿ ಈ ಪುಸ್ತಕಗಳನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಅವರೆಲ್ಲರಿಗೂ ಕೂಡ ಮಹಾರಾಜರ ಒಂದು ಮಾಹಿತಿ ಸಿಗುವಂತಾಗಲಿ. ನಾವೆಲ್ಲ 36 ಸಂಘಟನೆಯವರು ಸೇರಿಕೊಂಡು ನಾವು ಹೆಚ್ಚು ಬಲಿಷ್ಠರಾಗಿ ಕೆಲಸ ಮಾಡುವ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತಾ, ಬೆಂಗಳೂರಿನಲ್ಲಿ ಬಹುಶಃ ಒಂದು ಅಂದಾಜು ಪ್ರಕಾರ ನಮ್ಮ ಸಮಾಜದವರು ಹತ್ತತ್ರ ಒಂದು 50,000ದಿಂದ 60,000 ಜನ ಇದ್ದಾರೆ. ಮೋರ್ ದೆನ್ ದಟ್ ಅಲ್ವಾ? 50-60 ಸಾವಿರ ಜನ ಬೆಂಗಳೂರಿನಲ್ಲಿ ನಾವಿರುವಾಗ, ಅದರಲ್ಲೂ ನಾವು ಹೌದು, ನಾವು ನಮ್ಮ ಜನಾಂಗದವರು ವ್ಯಾಪಾರಿ ಜನಗಳು, ಬಿಸ್ನೆಸ್ಸಲ್ಲಿ ಹೆಚ್ಚು ನಾವು ಇನ್ವಾಲ್ವ್ ಆಗಿರ್ತೀವಿ, ಸಮಯ ಇರೋದಿಲ್ಲ, ಅವೆಲ್ಲ ಒಪ್ಕೊಳ್ಳೋಣ. ಆದರೆ ನಮ್ಮ ಜನಾಂಗದ ಮೂಲ ಪುರುಷರಾಗಿರುವಂಥ ಸಹಸ್ರಾರ್ಜುನ ಮಹಾರಾಜರು ಅವ್ರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಕ್ಷತ್ರಿಯ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು ಅನ್ನುವಂಥ ವಿಚಾರದಲ್ಲಿ ನಾವೆಲ್ಲರೂ ಸೇರಿಕೊಂಡು ಒಟ್ಟಾಗಿ ನಿಲ್ಲುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ಮುಂದಿನ ದಿನಗಳಲ್ಲಿ ನಾನು ಕೂಡ ಎಲ್ಲ ಸಂಘಗಳೊಟ್ಟಿಗೆ ಸೇರಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ಸಂಘಗಳನ್ನು ನಮ್ಮ ಬಲಿಷ್ಠಗೊಳಿಸುವ ದಿಕ್ಕಿನಲ್ಲಿ ಪ್ರಯತ್ನ ಮಾಡೋಣ. ಗಾಯತ್ರಿ ಮೇಡಮ್ ಅವರು ಹೇಳುವಾಗ ನನ್ನ ಒಂದು ನಾವು ನಡೆಸಿರುವಂಥ ಸಂಸ್ಥೆ ಬಗ್ಗೆ ಹೇಳಿದರು, ತಪೋವನ ಅಂಥೇಳಿ ಒಂದು ಆಯುರ್ವೇದ ಮೆಡಿಕಲ್ ಕಾಲೇಜು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮೆಡಿಕಲ್ ಕಾಲೇಜು, ಆ ರೀತಿ ಅನೇಕ ಕಡೆಗೆ ಆಸ್ಪತ್ರೆಗಳನ್ನು
ನಾವು ರಾಜ್ಯದಲ್ಲಿ ಅನೇಕ ಕಡೆಗೆ ವೃದ್ಧಾಶ್ರಮಗಳನ್ನು ಮತ್ತು ಈ ಥರದ ಅನೇಕ ಸೇವಾ ಚಟುವಟಿಕೆಗಳು ಕೂಡ ನಡೆಸ್ತೀವಿ. ನನಗೊಂದು ಹೆಮ್ಮೆ ಅನಿಸೋದು ಏನಂತಂದರೆ, ನಮ್ಮಲ್ಲಿ ಹತ್ತತ್ರ ಒಂದು 800 ಜನ ವೃದ್ಧಾಶ್ರಮದಲ್ಲಿ ಬೇರೆ ಬೇರೆ ಕಡೆಗೆ ಇದ್ದಾರೆ. ಆ 800 ಔಟ್ ಆಫ್ 800 ನಮ್ಮ ಜನಾಂಗದವರು ವೃದ್ಧಾಶ್ರಮದಲ್ಲಿ ಯಾರೂ ಇಲ್ಲ, ಕಡಿಮೆ. ಎಲ್ಲ ಮುಂದುವರೆದ ಸೋಕಾಲ್ಡ್ ಎಜುಕೇಟೆಡ್ ಜನ ಅಂತ ಕರೀತಾರೆ. ಸೋಕಾಲ್ಡ್ ಎಜುಕೇಟೆಡ್ ಜನ, ತುಂಬ ಬುದ್ಧಿವಂತರು, ತುಂಬ ಒಳ್ಳೊಳ್ಳೆ ಆಫೀಸರ್ಸು, ಸ್ಟಾಫ್ ಇರುವಂಥವರ ಕುಟುಂಬದಿಂದ ಬಂದಂಥವರೇ ನಮ್ಮ ವೃದ್ಧಾಶ್ರಮದಲ್ಲಿರೋದು. ಇವತ್ತಿನ ಈ ಕುಟುಂಬ ವ್ಯವಸ್ಥೆಯಲ್ಲಿ ಎಜುಕೇಷನ್ ಅನ್ನೋದನ್ನು ನಾವು ಕುಟುಂಬವನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ದಿಕ್ಕಿನಲ್ಲಿ ಪ್ರಯತ್ನ ಆಗಬೇಕು. ಬಿಟ್ಟರೆ ನಾವು ಭಾಳ ಕಲ್ತಿದ್ದೀವಿ, ನಮ್ಮ ಅಪ್ಪ ಅಮ್ಮ ಅವರು ಜೊತೆಗಿದ್ದರೆ ನಮಗೆ ನಮ್ಮ ಒಂದು ಗ್ರೇಡ್ ಕಡಿಮೆ ಆಗುತ್ತೆ ಅನ್ನುವಂಥ ಭಾವನೆಯಿಂದ ಅವ್ರ ತಂದೆ ತಾಯಿಗಳನ್ನ ಕರ್ಕೊಂಬಂದು ವೃದ್ಧಾಶ್ರಮಕ್ಕೆ ಸೇರಿಸುವಂಥ ಕೆಲಸ ಕೂಡ ಸೋಕಾಲ್ಡ್ ಎಜುಕೇಟೆಡ್ ಪೀಪಲ್ ಮಾಡ್ತಿದ್ದಾರೆ. ಅದು ಕೂಡ ದುಃಖದ ವಿಚಾರ. ನನಗೆ ಹೆಮ್ಮೆಯ ವಿಚಾರ, ನಮ್ಮ ಜನಾಂಗದವರು ಎಲ್ಲೂ ವೃದ್ಧಾಶ್ರಮಗಳು ಬರಲಿಲ್ಲ ಅನ್ನೋದು ಹೆಮ್ಮೆಯ ವಿಚಾರ. ಆ ಕುಟುಂಬ ವ್ಯವಸ್ಥೆ ಕೂಡ ನಾವು ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಿರಿಯರಿಗೆ ಗೌರವ ಕೊಡ್ತಿದ್ದೀವಿ. ನಮ್ಮ ಸಮಾಜ ಅನೇಕ ದಿಕ್ಕಿನಲ್ಲಿ ಮಾಡೆಲ್ ಸಮಾಜ ಆಗಿದೆ. ಬೇರೆ ಬೇರೆ ಸಮಾಜಗಳನ್ನು ಕಂಪೇರ್ ಮಾಡಿದರೆ, ರಾಜ್ಯದಲ್ಲಿ ಎಲ್ಲ ಸಮಾಜಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಸೋಮವಂಶ ಕ್ಷತ್ರಿಯ ಸರಾಜುನ ಕ್ಷತ್ರಿಯ ಸಮಾಜ ಒಂದು ಮಾಡೆಲ್ ಸಮಾಜ. ನಾವು ಇನ್ನೂ ಹೆಚ್ಚು ಸಂಘಟಿತಗೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಬಹುದು ಅಂತ ತಿಳಿಸ್ತಾ, ಮತ್ತೊಮ್ಮೆ ರಾಜ ಸರಸ್ವತಿ ಗುರುಗಳಿಗೆ, ರಘುರಂದನ್ ರಾಜೋಳಿಯವರಿಗೆ ವಿಶೇಷವಾದ ಧನ್ಯವಾದ ತಿಳಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ.